ಜನಗಣತಿಯಲ್ಲಿ ಕೋಲಿ ಸಮಾಜಕ್ಕೆ ಸರ್ಕಾರದಿಂದ ಅನ್ಯಾಯ, ಮತ್ತೊಮ್ಮೆ ಜನಗಣತಿ ಆಗಲಿ. ದತ್ತಾತ್ರೇಯ ರೆಡ್ಡಿ. ಕರ್ನಾಟಕ ರಾಜ್ಯದ ಜನಗಣತಿಯಲ್ಲಿ ಕೋಲಿ ಸಮಾಜದ ಜನಸಂಖ್ಯೆ ಕೇವಲ 14 ಲಕ್ಷ ಎಂದು ರಾಜ್ಯ ಸರ್ಕಾರ ಜನಗಣತಿ ಬಿಡುಗಡೆ ಮಾಡಿರುವುದು ತಪ್ಪಾಗಿದೆ. ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ ಹೀಗೆ ವಿವಿಧ ಹೆಸರುಗಳಿಂದ ಕರೆಸಿಕೊಳ್ಳುವ ಕೋಲಿ ಸಮಾಜದ ಜನಸಂಖ್ಯೆ ಸುಮಾರು 24 ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕೋಲಿ ಸಮಾಜದ ಜನಗಣತಿ ಮಾಡಬೇಕು ಎಂದು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿ ರಾಜ್ಯ ಘಟಕ ಅಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಐವಾನ ಶಾಹಿ ಅತಿಥಿ ಗೃಹದಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಮಿತಿಯ ಅಧ್ಯಕ್ಷ ದತ್ತಾತ್ರೇಯ ರೆಡ್ಡಿ ಮುದಿರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೋಲಿ ಸಮಾಜದ ಜನಗಣತಿ ಮಾಡಬೇಕು ಎಂದು ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ರಾಷ್ಟ್ರೀಯ ಕೋಲಿ ಸಮಾಜ ಸಮಿತಿ ರಾಜ್ಯ ಘಟಕಕ್ಕೆ ಪತ್ರ ಬರೆದಿದ್ದಾರೆ ಎಂದರು. ಈ ಸಮಾಜಕ್ಕೆ ರಾಜ್ಯ ಸರ್ಕಾರ ರಾಜಕೀಯ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಎಂದು ಮನವಿ ಮಾಡಿದರು. ಇವತ್ತಿನ ದಿನ ಕಲಬುರಗಿಯಲ್ಲಿ ಅಖಿಲ ಭಾರತ ಕೋಲಿ ಸಮಾಜ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ಏನಾಗಿದೆಯಲ್ಲ ಅದರಲ್ಲಿ ನಮ್ಮ ಜನಸಂಖ್ಯೆ 14 ಲಕ್ಷ ಚಿಲ್ಲರೆ ತೋರಿಸಿದ್ದಾರೆ. ಅದು ತಪ್ಪು, ಅದಕ್ಕಿಂತಲೂ ನಾವು ಜಾಸ್ತಿ ಇದ್ದೀವಿ ಅಂಥೇಳಿ ನನ್ನ ಹತ್ರ ಪ್ರೂಫ್ ಸಮೇತ ತಗೊಂಡು ಬಂದಿದ್ದೀನಿ. ಸರ್ಕಾರ ಕೊಟ್ಟಂಥ ಸರ್ಟಿಫಿಕೇಟ್ಗಳು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಬರೀ 8 ಕ್ಯಾಸ್ಟ್ನಲ್ಲಿ 8 ಲಕ್ಷ ಸುಮಾರು ಸರ್ಟಿಫಿಕೇಟ್ನ ನೀಡಲಾಗಿದೆ. ಅದು ಅವರ ತಂದೆ ಮತ್ತು ತಾಯಿ ಇಬ್ಬರನ್ನ ಮಾತ್ರ ಲೆಕ್ಕ ಹಾಕಿದ್ರು ಕೂಡ 24 ಲಕ್ಷ ಆಗುತ್ತೆ. ಅಂಥದ್ದು 14 ಲಕ್ಷ ಅಂತ ತಪ್ಪಾಗಿ ತೋರಿಸಿದ್ದಾರೆ. ಇದು ನಮ್ಮ ಸಮಾಜದ ಮತ್ತು ಇನ್ನೊಂದು ಸಪರೇಟಾಗಿ ಇವಾಗ ಮಾದಿಗ ಮತ್ತು ಚಲವಾದಿಯವರ ಮಾದಿಗ ಮತ್ತು ಮಾಲ ಹೇಗೆ ಇನ್ನೊಂದು ಬಾರಿ ಸಪರೇಟಾಗಿ ಸೆನ್ಸಸ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಕೋಲಿ, ಕಬ್ಬಲಿಗ, ಬೆಸ್ತ ಸಮಾಜದ್ದು ಇನ್ನೊಂದು ಬಾರಿ ಸರ್ವೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಅದೇ ರೀತಿ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಜನಗಣತಿಯನ್ನು ಮಾಡಬೇಕಂತ ಪ್ರಯತ್ನವನ್ನು ನಡೀತಾ ಇದೆ. ಅದಕ್ಕೆ ನಮಗೆ ರಾಷ್ಟ್ರೀಯ ಅಖಿಲ ಭಾರತ ಕೋಲಿ ಸಮಾಜ ಈಗಾಗಲೇ ನಮಗೆ ಒಂದು ಲೆಟರ್ ಕಳಿಸಿದ್ದಾರೆ. ನಮ್ಮ ಸಮಾಜದ ಪ್ರತಿ ಪಂಗಡದ ಮುಂದೆ ಕೋಲಿ ಅಂಥೇಳಿ ಬ್ರ್ಯಾಕೆಟ್ನಲ್ಲಿ ಬರೆದ್ರೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಲೆಕ್ಕ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಅನೇಕ ಸಣ್ಣ ಸಣ್ಣ ಸಮಾಜಗಳಿಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದ್ದೀವಿ ಅಂಥೇಳಿ ಗೊತ್ತಾಗುತ್ತೆ. ಆ ರೀತಿ ಪ್ರಾತಿನಿಧ್ಯವನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗ್ತೈತೆ ಅಂಥೇಳಿ ನಾವು ಇವತ್ತಿನ ದಿವಸ ನಿರ್ಣಯವನ್ನು ತಗೊಂಡಿದ್ದೀವಿ. ನಮ್ಮ ಸಮಾಜದ ಹೆಸರು ಮುಂದೆ ಬ್ರ್ಯಾಕೆಟ್ನಲ್ಲಿ ಕೋಲಿ ಅಂಥೇಳಿ ಬರೀಬೇಕು ಅಂಥೇಳಿ. ಅದಾದ ನಂತರ ಮತ್ತು ಈಗ ನಮ್ಮ ಪ್ರವಾಸಿಗರು ಕಾಶ್ಮೀರಿನಲ್ಲೇನು ಕಾಶ್ಮೀರಿನ ಪಹಲ್ಗಾಮ್ನಲ್ಲಿ ಹತ್ಯೆಗೆ ಒಳಗಾದ್ರಲ್ಲ, ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾವು 2 ನಿಮಿಷ ಮೌನಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಇದೇ ಪ್ರಧಾನಮಂತ್ರಿಗಳು ತಗೊಂಡಂಥ ಯಾವುದೇ ನಿರ್ಣಯ ಕೂಡ ದೇಶದ ವಿಷಯದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಕೋಲಿ ಸಮಾಜ ಅವರ ಬೆಂಬಲಕ್ಕೆ ಇರ್ತೀವಿ, ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಒಂದು ನಿರ್ಣಯನ ತೆಗೆದುಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಪಾಪ್ಯುಲೇಷನ್ ನಾವು ಆಗಿದ್ದು, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಡ್ತಾ ಇದ್ದೀವಿ. ನಮಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋಕ್ಕೂ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ. ನಾನು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾಗಿರುತ್ತೇನೆ. ಈ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಆವಂಟಿ ಸ್ವಾಗತಿಸಿ ನಿರೂಪಿಸಿದರು. ನಾಗಬಾಯಿ ಬುಳ್ಳ, ಶಿವಲಿಂಗಪ್ಪ ಕಿನ್ನೂರ, ದತ್ತಾತ್ರೇಯ ದೇವರನಾವದಗಿ, ಮಲ್ಲಪ್ಪ ಬಾಗಲಕೋಟ, ಮಡಿವಾಳಪ್ಪ, ಉಮೇಶ್ ಮುದ್ದಾಳ, ದೇವೇಂದ್ರ ಚಿಗರಳ್ಳಿ, ಅನಿತಾ ಕೊರಬ, ಲಕ್ಷ್ಮಣ್ ರೆಡ್ಡಿ, ಟಿಡಿ ರಾಜ್, ಶಂಕರ ಕಟ್ಟಿಸಂಗಾವಿ ಮತ್ತಿತರರು ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.